ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಜಿ ಇನ್ಫೋ ಸೆಂಟರ್. ಸ್ನೇಹಿತರೆ, ಈ ಸೆಂಟ್ರಲ್ ಗೌರ್ಮೆಂಟಿನ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ಫರ್ಮ್ ಆಗಿರುವಂತಹ RRB ಗ್ರೂಪ್ ಡಿ ರಿಕ್ವೈರ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇದರಲ್ಲಿ ಈ ಅರ್ಹತೆಗಳು, ವಯೋಮಿತಿ, ಅರ್ಜಿ ಸಲ್ಲಿಸುವಂತಹ ವಿಧಾನ, ಪರೀಕ್ಷೆಯ ಪ್ಯಾಟರ್ನ್, ಸಿಲೆಬಸ್ ಹೇಗಿರುತ್ತೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ, ಈ ಎಲ್ಲ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಾಗಿ ಈ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲು ಈ RRB ಗ್ರೂಪ್ ಡಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಭಾರತೀಯ ರೈಲ್ವೆ ಇಲಾಖೆ ನಡೆಸುವಂತಹ ನೇಮಕಾತಿಯಾಗಿರುತ್ತೆ. ಈ ಗ್ರೂಪ್ ಡಿ ಪೋಸ್ಟ್ಗಳಲ್ಲಿ ಟ್ರ್ಯಾಕ್ ಮೇಂಟೈನರು, ಹೆಲ್ಪರು ಅಂದ್ರೆ ಸಹಾಯಕರು, ಪಾಯಿಂಟ್ಸ್ ಮ್ಯಾನು, ಲೆವೆಲ್ 1 ಹುದ್ದೆಗಳಿರುತ್ತೆ. ಸೊ ಈ ಎಲ್ಲ ಹುದ್ದೆಗಳು ಸೇರಿ ಒಟ್ಟು 22,195 ಪೋಸ್ಟ್ಗಳಿಗೆ ಕಾಲ್ಫರ್ ಮಾಡಲಾಗಿರುತ್ತೆ. ಈ ಒಂದು ಪೋಸ್ಟ್ಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಕೇವಲ SSLC ಅಂದ್ರೆ 10th ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ITI ನಲ್ಲಿ NCVT ಅಥವಾ SCVT ಇಂದ ಯಾವುದೇ ಟ್ರೇಡ್ ನಲ್ಲಿ ಪಾಸ್ ಆಗಿದ್ರು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಕನಿಷ್ಠ 18 ವರ್ಷಗಳು, ಗರಿಷ್ಠ 33 ವರ್ಷಗಳ ಒಳಗಡೆ ಇರುವವರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು SC ST ಅವರಿಗೆ 5 ವರ್ಷಗಳ ಸಡಿಲಿಕೆ ಕೊಡಲಾಗುತ್ತೆ. OBC ಅವರಿಗೆ 3 ವರ್ಷಗಳು ಹಾಗೂ PWD ಅಂದ್ರೆ ಅಂಗವಿಕಲರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗಿರುತ್ತೆ. ಇನ್ನು ವೇತನ ಶ್ರೇಣಿಯ ಬಗ್ಗೆ ತಿಳಿಯೋದಾದ್ರೆ 7th ಪೇ ಸ್ಕೇಲ್ ಅಡಿಯಲ್ಲಿ ಬೇಸಿಕ್ ಸ್ಯಾಲರಿ ಬಂದು 18,000 ರೂಪಾಯಿ ಇರುತ್ತೆ. ಇದರ ಜೊತೆಗೆ DA, HRA, TA ಸೇರಿ 22,000ದಿಂದ 25,000ವರೆಗೆ ಕೊಡಬಹುದು ಅಂತೇಳಿ ಅಂದಾಜಿಸಲಾಗುತ್ತೆ. ನಂತರ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಾದ್ರೆ ಒಟ್ಟು 4 ಹಂತಗಳಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಲಾಗುತ್ತೆ. ಮೊದಲನೇ ಹಂತ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನಂತರ ಎರಡನೇ ಹಂತದಲ್ಲಿ PET ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಮೂರನೇ ಹಂತದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುತ್ತೆ. ಇನ್ನು ಫೈನಲ್ ಆಗಿ 4ನೇ ಹಂತದಲ್ಲಿ ನಿಮ್ಮ ಒಂದು ಮೆಡಿಕಲ್ ಟೆಸ್ಟ್ ನ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಸೊ ಇನ್ನು ಈ CBT ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಾದ್ರೆ CBT ನಲ್ಲಿ 100 ಪ್ರಶ್ನೆಗಳಿಗೆ 100 ಅಂಕಗಳು ಇರುತ್ತೆ. ಸುಮಾರು 90 ನಿಮಿಷಗಳ ಕಾಲಾವಕಾಶವನ್ನ ಕೊಡಲಾಗಿರುತ್ತೆ. ಇದರಲ್ಲಿ ಮ್ಯಾಥಮೆಟಿಕ್ಸ್ 25, ರೀಸನಿಂಗ್ 30, ಜನರಲ್ ಸೈನ್ಸ್ 25, ಜನರಲ್ ಅವೇರ್ನೆಸ್ 20 ಪ್ರಶ್ನೆಗಳು, ಟೋಟಲ್ ಆಗಿ 100 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಸೊ ಇದಕ್ಕೆ 1/3 ರಷ್ಟು ನೆಗೆಟಿವ್ ಮಾರ್ಕ್ಸ್ ಕೂಡ ಅಪ್ಲಿಕೇಬಲ್ ಆಗಿರುತ್ತೆ. ಅದಕ್ಕಾಗಿ ಬಹಳ ಕೇರ್ಫುಲ್ ಆಗಿ ನೀವು ಎಕ್ಸಾಮ್ ನ ಫೇಸ್ ಮಾಡಬೇಕಾಗಿರುತ್ತೆ. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹೇಗಿರುತ್ತೆ ಅಂದ್ರೆ ಪುರುಷರಿಗೆ 35 kg ತೂಕವನ್ನ 2 ನಿಮಿಷದಲ್ಲಿ 100 ಮೀಟರ್ ಸಾಗಬೇಕಾಗಿರುತ್ತೆ ಮತ್ತು 1000 ಮೀಟರ್ ಓಟವನ್ನ 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಓಡಬೇಕಾಗಿರುತ್ತೆ. ಇದೇ ತರಹ ಮಹಿಳೆಯರಿಗೆ 20 kg ತೂಕವನ್ನ 2 ನಿಮಿಷದಲ್ಲಿ 100 ಮೀಟರ್ ಸಾಗಬೇಕು ಮತ್ತು 1000 ಮೀಟರ್ ಓಟವನ್ನ 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಓಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಈ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನ ನಡೆಸಲಾಗುತ್ತೆ. ಮುಂದಿನ ಹಂತದಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಮೆಡಿಕಲ್ ಟೆಸ್ಟ್ ಮಾಡಿದ್ರೆ ಎಲ್ಲಾ ಹಂತಗಳಲ್ಲಿ ಪಾಸ್ ಆದ್ರೆ ನೀವು ಆರಾಮ್ಸಾಗಿ ಈ ಒಂದು ಜಾಬ್ ನ ನೀವು ಪಡ್ಕೊಳ್ಬಹುದು. ಓಕೆ, ಇನ್ನು ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲು ನೀವು ಇದರ ಆಫಿಷಿಯಲ್ ವೆಬ್ಸೈಟ್ ಆದ www.rrbapply.gov.in ಗೆ ಭೇಟಿ ನೀಡಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಮುಖಾಂತರ ಲಾಗಿನ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ನಂತರ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಮತ್ತು ಎಜುಕೇಶನ್ಗೆ ಸಂಬಂಧಿಸಿದಂತಹ ಎಲ್ಲಾ ಮಾಹಿತಿಗಳನ್ನ ಫಿಲ್ ಮಾಡಿ ನಂತರ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅನಂತರ ಅಪ್ಲಿಕೇಶನ್ ಫೀಸ್ ನ ಪೇಮೆಂಟ್ ಮಾಡಿಬಿಟ್ಟು ನಂತರ ನೀವು ಫೈನಲ್ ಆಗಿ ಅಕ್ನಾಲೆಜ್ಮೆಂಟ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗೆದುಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಮುಂದೆ ನೀವು ಮತ್ತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಮತ್ತೆ ಮುಂದಿನ ಭವಿಷ್ಯಕ್ಕಾಗಿ ಈ ಒಂದು ಪ್ರಿಂಟ್ಔಟ್ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕಾಗಿ ಇದನ್ನ ಸೇಫ್ ಆಗಿ ತೆಗೆದಿಟ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳಿಯೋದಾದ್ರೆ SC ST ಫಿಮೇಲ್ ಮತ್ತು PWD ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳು ಪೇಮೆಂಟ್ ಮಾಡಬೇಕು. ಇನ್ನುಳಿದ ಜನರಲ್ ಹಾಗೂ OBC ಅಭ್ಯರ್ಥಿಗಳಿಗೆ 500 ರೂಪಾಯಿಗಳನ್ನ ಪಾವತಿಸಬೇಕಾಗುತ್ತೆ. ಇದರಲ್ಲಿ ಯಾರೆಲ್ಲ CBT ಪರೀಕ್ಷೆಯನ್ನ ಅಟೆಂಡ್ ಮಾಡ್ತೀರಿ ಅವರಿಗೆ ಇದರ ಒಂದು ಭಾಗಶಃ ಅಮೌಂಟ್ ನ ರಿಫಂಡ್ ಮಾಡುವಂತಹ ಅವಕಾಶ ಕೂಡ ಇದೆ. ಇನ್ನು ಕೊನೆಯದಾಗಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸುವುದಕ್ಕೆ ಜನವರಿ 31, 2026 ರಿಂದ ಕೊನೆಯ ದಿನಾಂಕ ಮಾರ್ಚ್ 2, 2026 ವರೆಗೆ ಅವಕಾಶವನ್ನ ನೀಡಲಾಗಿರುತ್ತೆ. ಇನ್ನು ಮಾರ್ಚ್ 4ನೇ ತಾರೀಕುವರೆಗೆ ನಿಮಗೆ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿರುತ್ತೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದರೂ ತಪ್ಪು ಮಾಹಿತಿಗಳನ್ನು ಫಿಲ್ ಮಾಡಿದ್ರೆ ಮಾರ್ಚ್ 5 ರಿಂದ ಮಾರ್ಚ್ 14ನೇ ತಾರೀಕುವರೆಗೆ ನಿಮಗೆ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದೆಲ್ಲ ಮಾಹಿತಿಯು RRB ಗ್ರೂಪ್ ಡಿ 2026ರ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದಾಗಿರುತ್ತೆ. ನೀವು ಅಪ್ಲಿಕೇಶನ್ ಸಲ್ಲಿಸುವಂತಹ ಸಮಯದಲ್ಲಿ ಮತ್ತೊಮ್ಮೆ ಇದರ ನೋಟಿಫಿಕೇಶನ್
ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಓದ್ಕೊಂಡು ತಿಳಿದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನು ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.